ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಅಮ್ಮ, ನೀವಿವತ್ತು ತುಂಬಾ ವಸ್ತುನ ಖರೀದಿ ಮಾಡಿದೀರಾ. ನಾವ್ ಇದನ್ನೆಲ್ಲ ತಿಂತೀವಾ? ಹಾ ಹೌದು. ಈಗ ಬೇಗ ನಡೀರಿ, ಇನ್ನು ತುಂಬಾ ವಸ್ತುಗಳನ್ನ ತಗೋಬೇಕು. ಅಮ್ಮ, ಬಿಲ್ ತುಂಬಾ ಜಾಸ್ತಿ ಇದೆ. ಹಾ, ಮಳೆಗಾಲ ಇನ್ನೇನು ಶುರುವಾಗ್ತಾ ಇದೆ. ನಾವು ಮತ್ತೆ ಅಂಗಡಿಗೆ ಬಂದು ವಸ್ತುಗಳನ್ನ ತಗೊಳಕ್ ಆಗ್ದೇನೂ ಇರಬಹುದು. ಮಳೆಗಾಲನ ಅಮ್ಮ? ಈಗ ಹೋಗಿ ಐಸ್ ಕ್ರೀಮ್ ತಗೊಳ್ಳೋಣ. ನಾನ್ ನಿಮ್ಗೆ ಒಂದು ಕತೆ ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ. ಐಸ್ ಕ್ರೀಮ್ ಬೇಡವಾ ನಿಮ್ಗೆ? ಐಸ್ ಕ್ರೀಮ್ ಮತ್ತೆ ಕಥೆಯ ಸಮಯ. ತುಂಬಾ ವರ್ಷಗಳ ಹಿಂದೆ ಕಾಡಲ್ಲೊಂದು ಇರುವೆ ಇತ್ತು. ಅವಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು. ಹಗ್ಲು ರಾತ್ರಿ ಕೆಲಸ ಮಾಡಿ ಅವಳು ಕುಟುಂಬಕ್ಕೋಸ್ಕರ ಊಟ ತರ್ತಾ ಇದ್ಲು. ಅದು ಬೇಸಿಗೆನೇ ಆಗಿರ್ಲಿ ಚಳಿಗಾಲನೇ ಆಗಿರ್ಲಿ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಅವಳು ಕಷ್ಟ ಯಾಕೆ ಪಡ್ತಿದ್ಲು ಅಂದ್ರೆ ಅವಳ ಮಕ್ಕಳು ತುಂಬಾನೇ ಚಿಕ್ಕವರಾಗಿದ್ರು. ಅಷ್ಟೇ ಅಲ್ಲ, ಅವಳು ಹೆಚ್ಚಿನ ಆಹಾರ ತಂದು ಅದನ್ನ ಸಂಗ್ರಹಿಸ್ತಾ ಇದ್ಲು. ಅದೇ ಕಾಡಲ್ಲಿ ಒಂದು ಸೋಮಾರಿ ಮಿಡತೆ ಕೂಡ ಇತ್ತು. ಇಡೀ ದಿನ ಅವನು ಸೋಮಾರಿತನದಲ್ಲೇ ಕಳೀತಾ ಇದ್ದ. ಈಗ ನಿಮಗ್ ಗೊತ್ತೇ ಇದೆ, ಖಾಲಿ ತಲೆಯಲ್ಲಿ ಕೆಟ್ಟ ಯೋಚನೆಗಳೇ ಇರ್ತಾವೆ. ನಿಮಗೆ ಸೋಮಾರಿತನ ಮತ್ತೆ ಖಾಲಿ ತಲೆ ಎರಡೂ ಇದ್ರೆ ನಿಮಗ್ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಆ ಮಿಡತೆಗೆ ಇರುವೆ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವಳು ತುಂಬಾನೇ ಕಷ್ಟಪಟ್ಟು ದುಡಿತಾ ಇದ್ಲು. ನನ್ನ ಹೋಗಕ್ ಬಿಡು ಮಿಡತೆ. ಆ ಚೆರಿ ತಗೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಇರುವೆ? ಜಾಗ ಬಿಡು, ನನ್ ಕೆಲ್ಸ ನನಗೆ ಮಾಡಕ್ ಬಿಡು. ನೀನ್ ಯಾಕೆ ಅಷ್ಟು ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಇರುವೆ? ನಿನ್ನ ಚಿಕ್ಕ ದೇಹಕ್ಕೆ ಎಷ್ಟು ತಾನೇ ಆಹಾರ ಬೇಕು? ಮಿಡತೆ, ನಿನಗೆ ಕಷ್ಟಪಟ್ಟು ದುಡಿಯೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ವಾ? ನಾನು ಕೆಲ್ಸನ ಯಾಕೆ ಮಾಡ್ಬಾರ್ದು? ನಾನ್ ಯಾಕೆ ಕೆಲ್ಸ ಮಾಡ್ಲಿ? ನನಗ್ ನನ್ನ ಆಹಾರ ಯಾವಾಗ ಬೇಕಂದ್ರೆ ಅವಾಗ ಆರಾಮಾಗಿ ಸಿಗುತ್ತೆ. ಆದ್ರೆ ನಮಗ್ ಗೊತ್ತಿಲ್ಲ ಕಷ್ಟಕಾಲ ಯಾವಾಗ ಬರುತ್ತೆ ಅಂತ. ನಾವು ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡ್ಲೇಬೇಕು. ಸುಮ್ನೆ ಹೋಗ್ತಾ ಇರು ಇರುವೆ. ನಿನ್ನ ಮಾತಿಗೆ ಯಾರು ಇಲ್ಲಿ ಬೆಲೆನೇ ಕೊಡಲ್ಲ. ಸರಿ, ನಾನಿನ್ನ ಹೊರಡ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು ಅಂತಂದ್ರೆ ಇಡೀ ಕಾಡಲ್ಲಿ ಯಾರಿಗೂ ಆಹಾರನೇ ಸಿಗದೆ ಇರೋ ಹಾಗಾಗ್ಬಿಡ್ತು. ಆ ವರ್ಷ ಮಳೆನೇ ಬರ್ದೆ ಇಡೀ ಕಾಡೆ ಒಣಗ್ ಹೋಗ್ಬಿಡ್ತು. ನಿಧಾನವಾಗಿ ಎಲ್ಲಾ ಪ್ರಾಣಿಗಳು ಅಶಕ್ತವಾಗ್ಬಿಟ್ವು. ಯಾಕಂದ್ರೆ ಮಳೆನೇ ಇರ್ದೆ ಅವುಗಳಿಗೆ ಆಹಾರ ನೀರು ಸಿಗ್ತಾನೇ ಇರ್ಲಿಲ್ಲ. ಮಿಡತೆ ಕೂಡ ತುಂಬಾನೇ ಅಶಕ್ತವಾಗ್ಬಿಟ್ಟಿತ್ತು. ಊಟ ಊಟ, ನನಗೆ ಊಟ ಬೇಕು. ಈಗ ನನಗೆ ಊಟ ಸಿಗ್ಲಿಲ್ಲ ಅಂದ್ರೆ ನನ್ ಕತೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಈಗ ನಾನೇನ್ ಮಾಡ್ಲಿ? ನಾನೀಗ ಏನ್ ಮಾಡ್ಲಿ? ಒಂದ್ ನಿಮಿಷ, ಈಗ ಅದೇನದು? ನೀನ್ ಆಹಾರನ ಎಲ್ಲಿಂದ ತರ್ತಾ ಇದೀಯಾ? ಓ ಮಿಡತೆ, ನೀನಾ? ನಾವೆಲ್ಲರೂ ಹೆದರೇ ಬಿಟ್ವಿ ಗೊತ್ತಾ? ನಿನಗೆ ಆ ಹಣ್ಣು ಎಲ್ಲಿಂದ ಸಿಕ್ತು? ಅದನ್ನ ನಾನು ತುಂಬಾ ದಿನಗಳ ಹಿಂದೆನೆ ತಂದಿಟ್ಟಿದ್ದೆ. ಇಂಥ ಸಮಯಕ್ಕೆ ಅಂತಾನೆ ಅದನ್ನ ಸಂಗ್ರಹಿಸ್ತಾ ಇದ್ದೆ. ನೀನನ್ನ ಗೇಲಿ ಮಾಡ್ಬೇಕಾದ್ರೆ ನಾನು ಮಾಡ್ತಾ ಇದ್ದಿದ್ದೆ ಈ ಸಂಗ್ರಹಿಸೋ ಕೆಲ್ಸಾನ. ನಿನ್ ಹತ್ರ ಹೆಚ್ಚಿನ ಆಹಾರ ಇದೆಯಾ? ನನ್ ಜೊತೆ ಬಾ. ನೀನು ಇಷ್ಟು ಆಹಾರನ್ ಸಂಗ್ರಹಿಸಿದ್ಯಾ? ಇನ್ನು ತುಂಬಾ ಇದೆ. ನಿನಗ್ ಬೇಕು ಅಂದ್ರೆ ನೀನು ಸ್ವಲ್ಪ ತಗೊಂಡ್ ಹೋಗು. ಧನ್ಯವಾದ, ತುಂಬಾ ಧನ್ಯವಾದ ನಿನಗೆ. ಇರ್ಲಿ, ಪರವಾಗಿಲ್ಲ. ಆದ್ರೆ ಈಗ್ಲಾದ್ರೂ ನಿನಗೆ ಕಷ್ಟಪಟ್ಟು ದುಡಿದ್ರೆ ಏನಾಗುತ್ತೆ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೀಗ ಅರ್ಥ ಆಯ್ತು ಅಲ್ವಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ? ಹೌದಮ್ಮ, ನೀವು ಆಹಾರಗಳನ್ನ ಮಳೆಗಾಲಕ್ಕೆ ಉಳಿಸ್ತಿದ್ದೀರಾ.
ಅದ್ರಿಂದ ನಮ್ಗೆ ಆಹಾರ ಕಡಿಮೆ ಆಗ್ಬಾರ್ದು, ನಾವು ಹಸ್ಕೊಂಡಿರ್ಬಾರ್ದು ಅಂತ. ಹೌದು ನನ್ನ ಕಂದ ಮಗಳ.